ಹೊರಟ್ಟೈ ಇಂಡಿಯನ್ ವಾಟ್ಸಪ್ ದೇಶದಲ್ಲಿ ಒಮ್ಮೆ ಭಾರೀ ಸದ್ದು ಮಾಡಿದ್ದ, ಟಾಪ್ ಚಾರ್ಟ್ಗಳಿಗೆ ಏರಿದ್ದ, ಡಿಜಿಟಲ್ ರಾಷ್ಟ್ರೀಯತೆಯ ಚಿಹ್ನೆಯಾಗಿದ್ದ ಮೇಡ್ ಇನ್ ಇಂಡಿಯಾ ಮೆಸೇಜಿಂಗ್ ಆ್ಯಪ್. ಆದರೆ ಈಗ ಟಾಪ್ 100ರಲ್ಲಿ ಕೂಡ ಇಲ್ಲ. ಆದರೆ ಇವತ್ತು ಮಾರ್ನಿಂಗ್ ಶ್ರೀಧರ್ ವೆಂಬೂರ್ ಅವರು ಸ್ವತಃ ಒಂದು ಭಾರೀ ಅಪ್ಡೇಟ್ ಟ್ವೀಟ್ ಮಾಡಿದ್ದಾರೆ. ಅರಟ್ಟೈಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಂದು ರಾತ್ರಿ ಪ್ರಾರಂಭವಾಗಲಿದೆ. ಇದು ಸಂಪೂರ್ಣ ಚಿತ್ರವನ್ನು ಬದಲಾಯಿಸಬಹುದು. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಅರಟ್ಟೈನ ರೈಸ್ ಅಂಡ್ ಫಾಲ್ మరియు ಇದರಲ್ಲಿ ಕಡಿಮೆ ಇರುವ ಫ್ಯೂಚರ್ ಮತ್ತೆ ಇಂದಿನ ಅಪ್ಡೇಟ್ ಹೊಸ ಕಮ್ಬ್ಯಾಕ್ ಕೊಡಬಹುದಾ ಎಂಬುದನ್ನು ನೋಡೋಣ. ಈ ರೀತಿ ಡೈಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅರಟ್ಟೈ ಲಾಂಚ್ ಆದಾಗ ಸೋಷಿಯಲ್ ಮೀಡಿಯಾ ಎಲ್ಲೆಡೆ ಕೂಗುತ್ತಿತ್ತು, ಇದು ಭಾರತೀಯ ಆ್ಯಪ್, ನಮ್ಮ ದೇಶದ ವಾಟ್ಸಪ್, ರಾಷ್ಟ್ರೀಯ ಭಾವನೆ, ರಾಜಕೀಯ ಬೆಂಬಲ ಮತ್ತು ಜೋಹೋ ಕಂಪನಿಯ ವಿಶ್ವಾಸ ಇವೆಲ್ಲ ಸೇರಿ ಅರಟ್ಟೈ ನೇರವಾಗಿಯೇ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನ ಟಾಪ್ 10ಕ್ಕೆ ಹಾರಿಬಿಟ್ಟಿತ್ತು. ಜನರು ತುಂಬ ಪ್ರೌಡಾಗಿ ಡೌನ್ಲೋಡ್ ಮಾಡಿ ಸ್ಕ್ರೀನ್ಶಾಟ್ಗಳನ್ನು ಹಾಕಿದರು. ದೇಶಿ ಆ್ಯಪ್ಗೆ ಬೆಂಬಲ, ಬಾಯ್ಕಾಟ್ ವಾಟ್ಸಪ್, ಆತ್ಮನಿರ್ಭರ ಭಾರತ್, ಅರಟ್ಟೈಗೆ ಭಾವನಾತ್ಮಕ ಲಾಂಚ್ ಸಿಕ್ಕಿತ್ತು. ಆದರೆ ಒಂದೇ ತಿಂಗಳೊಳಗೆ ಆ ಹುಮ್ಮಸ್ಸು ಮಂಕಾಯಿತು. ರಿಪೋರ್ಟ್ಸ್ ಪ್ರಕಾರ ನೋಡೋದಾದ್ರೆ ಡೌನ್ಲೋಡ್ಗಳು ಸುಮಾರು 99% ಕುಸಿದವು. ಟಾಪ್ 10ನಲ್ಲಿದ್ದ ಆ್ಯಪ್ ಈಗ ಟಾಪ್ 100ಅಲ್ಲಿ ಕೂಡ ಇಲ್ಲ. ಯಾಕಂದ್ರೆ ಭಾರತೀಯರು ದೇಶಭಕ್ತರೇ, ಆದರೆ ಅದು ಅವರ ಸೌಕರ್ಯಕ್ಕೆ ತೊಂದರೆ ಕೊಡದವರಿಗೆ ಮಾತ್ರ. ಕೆಲವು ದಿನಗಳ ನಂತರ ಸ್ನೇಹಿತರು ಮತ್ತೆ ವಾಟ್ಸಪ್ಗೆ ಹೋದರು. ಎಲ್ಲ ಗುಂಪುಗಳು ಅಲ್ಲೇ ಆಕ್ಟಿವ್ ಆಗಿವೆ, ಫ್ಯೂಚರ್ಸ್ ಎಲ್ಲ ಅಲ್ಲೇ ಉತ್ತಮವಾಗಿದೆ, ಸೌಲಭ್ಯವೇ ಗೆದ್ದಿತು, ಬಟ್ ಸೆಂಟಿಮೆಂಟ್ ಗೆಲ್ಲಲಿಲ್ಲ. ತುಂಬಾ ಜನರು ಅರಟ್ಟೈನ ಅನ್ಇನ್ಸ್ಟಾಲ್ ಮಾಡಿದರು. ಇದು ಅರಟ್ಟೈನ ಫಾಲ್ಗೆ ಒಂದು ಕಾರಣ. ಇನ್ನೊಂದು ಪ್ರಮುಖ ಕಾರಣವೇನೆಂದರೆ ಅರಟ್ಟೈಯಲ್ಲಿ ಇಲ್ಲದೆ ಇರೋ ಫ್ಯೂಚರ್, ಅದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದರೆ ಏನು? ಎ ಅನ್ನೋ ಪರ್ಸನ್ ಬಿ ಅನ್ನೋ ಪರ್ಸನ್ಗೆ ಮೆಸೇಜ್ ಕಳಿಸಿದರೆ ಎ ಮತ್ತು ಬಿ ಹೊರತುಪಡಿಸಿ ಜಗತ್ತಿನಲ್ಲಿ ಯಾರೂ ಇದನ್ನು ಓದಲು ಸಾಧ್ಯವಿಲ್ಲ. ಈವನ್ ವಾಟ್ಸಪ್ ಕೂಡ ಇದನ್ನು ಓದುವುದಕ್ಕೆ ಆಗುವುದಿಲ್ಲ. ಇದನ್ನೇ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತೀವಿ. ಆದರೆ ವಾಟ್ಸಪ್ಪಲ್ಲಿ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಲ್ರೆಡಿ ಇದೆ. ಆದರೆ ಅರಟ್ಟೈ ಇದನ್ನು ಇನ್ನೂ ನಿರ್ಮಿಸುತ್ತಿತ್ತು. ಇನ್ನೂ ಸಿಂಪಲ್ ಆಗಿ ನೋಡಿದರೆ ಎ ಅನ್ನೋ ಪರ್ಸನ್ ಒಂದು ಮೆಸೇಜ್ನ ಒಂದು ಬಾಕ್ಸಲ್ಲಿಟ್ಟು ಕಳಿಸಿದಾಗ ಬಿ ಅನ್ನೋ ಪರ್ಸನ್ ಮಾತ್ರ ಓಪನ್ ಮಾಡೋಕ್ಕಾಗುತ್ತೆ. ಏಕೆಂದರೆ ಆ ಬಾಕ್ಸ್ನ ಕೀಗಳು ಎ ಮತ್ತು ಬಿ ಹತ್ರ ಮಾತ್ರ ಇರ್ತವೆ. ಮಧ್ಯದಲ್ಲಿ ತೆಗೆದುಕೊಂಡು ಹೋಗುವವರು ಅದನ್ನು ಓಪನ್ ಮಾಡುವುದಕ್ಕೆ ಆಗುವುದಿಲ್ಲ. ಹೀಗಿದ್ದಾಗ ಸಂಪೂರ್ಣ ಕತೆಗೆ ಒಂದು ಟ್ವಿಸ್ಟ್ ಸಿಕ್ಕಿದ್ದು ಇವತ್ತು ಮಾರ್ನಿಂಗ್ ಶ್ರೀಧರ್ ವೆಂಬೂರ್ ಅವರು ಎಕ್ಸ್ನಲ್ಲಿ ಅಧಿಕೃತವಾಗಿ ಅಪ್ಡೇಟ್ ಮಾಡಿದ್ದಾರೆ. ದಯವಿಟ್ಟು ಅರಟ್ಟೈ ಅಪ್ಡೇಟ್ ಮಾಡಿ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಟುನೈಟ್ ಎನೇಬಲ್ ಆಗುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಲ್ಲಿ ಇನ್ನೂ ಕೆಲವೊಂದು ವಿವರಿಸಿದ್ದಾರೆ. ಅದರಲ್ಲಿ ಸ್ವಲ್ಪ ನೋಡೋದಾದರೆ ಆ್ಯಪ್ನ ಅಪ್ಡೇಟ್ ಮಾಡಿರಬೇಕು, ಕಾಂಟ್ಯಾಕ್ಟ್ಸ್ ಕೂಡ ಅಪ್ಡೇಟ್ ಆಗಿರಬೇಕು, ಗ್ರೂಪ್ ಚಾಟ್ ಎನ್ಕ್ರಿಪ್ಷನ್ ಸದ್ಯಕ್ಕೆ ಇಲ್ಲ, ಕೆಲವು ವಾರಗಳಲ್ಲಿ ಬರುತ್ತದೆ. ಇದೆಲ್ಲ ಚಿಕ್ಕ ಅಪ್ಡೇಟ್ ಅಲ್ಲ, ಇದೊಂದು ದೊಡ್ಡ ಟ್ರಾನ್ಸಿಷನ್. ಅಂದರೆ ಅರಟ್ಟೈ ಈಗ ಮೇಜರ್ ಸೆಕ್ಯೂರ್ ಮೆಸೇಜಿಂಗ್ ಆ್ಯಪ್ಸ್ ಲೆವೆಲ್ಗೆ ಪ್ರವೇಶಿಸುತ್ತಿದೆ. ANI ಸಂದರ್ಶನದಲ್ಲಿ ಅರಟ್ಟೈ ಪತನದ ಬಗ್ಗೆ ಅವರನ್ನು ಕೇಳಿದಾಗ ಅವರ ಉತ್ತರ ತುಂಬ ಶಾಂತ ಮತ್ತು ಸ್ಟ್ರಾಂಗ್ ಆಗಿತ್ತು. ಮಾರ್ಕೆಟ್ಟಲ್ಲಿ ಈ ಫ್ಲಕ್ಚುಯೇಷನ್ಸ್ ಕಾಮನ್ನು, ನಾವು ಲಾಂಗ್ ಟರ್ಮ್ ಯೋಚಿಸುತ್ತಿದ್ದೇವೆ. ಶ್ರೀಧರ್ ವೆಂಬೂರ್ ಅವರಿಗೆ ಮತ್ತೊಂದು ವಿಷನರಿ ಐಡಿಯಾ ಇದೆ. ಅಂದರೆ UPI ಈಗ ಯೂನಿವರ್ಸಲ್ ಪೇಮೆಂಟ್ಸ್ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ಥರ ಯೂನಿವರ್ಸಲ್ ಮೆಸೇಜಿಂಗ್ ಮಾಡಬೇಕು ಅಂತ. ಅಂದರೆ ವಾಟ್ಸಪ್ಪಿಂದ ಅರಟ್ಟೈಗೆ ಮೆಸೇಜ್ ಕಳಿಸೋದು, ಇಲ್ಲ ಅರಟ್ಟೈಯಿಂದ ಟೆಲಿಗ್ರಾಮ್ಗೆ ಕಳಿಸೋದು, ಇಲ್ಲ ಇನ್ಸ್ಟಾಗ್ರಾಮಿಂದ ಅರಟ್ಟೈಗೆ ಕಳಿಸೋದು, ಈ ಥರ. ಈಗ ನಾವು ಹೇಗೆ ಫೋನ್ಪೇಯಿಂದ ಜಿಪೇಗೆ, ಜಿಪೇಯಿಂದ ಪೇಟಿಎಮ್ಗೆ ಹಣ ಕಳಿಸ್ತಿದ್ದೀವೋ ಹಾಗೆ ಯೂನಿವರ್ಸಲ್ ಮೆಸೇಜಿಂಗ್ ಸಿಸ್ಟಮ್ನ ಮಾಡಬೇಕು ಅಂತ. ಜೋಹೋ ಏನಾದರೂ ಇದನ್ನು ಸಾಧಿಸಿದರೆ ಯೂನಿವರ್ಸಲ್ ಮೆಸೇಜಿಂಗ್ ಇರುವ ಮೊದಲ ದೇಶ ಅದು ಭಾರತವೇ ಆಗುತ್ತದೆ. ಇದೊಂದು ದೊಡ್ಡ ರೆವಲ್ಯೂಷನರಿ ಆಗಬಹುದು. ಆದರೆ ಇಷ್ಟು ದಿನ ಇದು ನಮ್ಮ ದೇಶ ಅದು ಅಂತ ಸೆಂಟಿಮೆಂಟ್ ಇದ್ದರೂ ಜನರು ಯಾಕೆ ವಾಟ್ಸಪ್ಗೆ ಮತ್ತೆ ಹೋದರು? ಯಾಕಂದರೆ ಎಲ್ಲ ಫ್ರೆಂಡ್ಸು ಅಲ್ಲೇ ಇದ್ದಾರೆ, ಎಲ್ಲ ಗುಂಪ್ಸು ಅಲ್ಲೇ ಆ್ಯಕ್ಟಿವ್ ಆಗಿದೆ, ಸ್ಟೇಟಸ್ ಫ್ಯೂಚರ್ ಇದೆ, ಕ್ಲೌಡ್ ಬ್ಯಾಕಪ್ ಇದೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ. ಇದೆಲ್ಲ ಏನು ಮಾಡಿಸ್ತು ಅಂದರೆ ಕಂಫರ್ಟು ಸೆಂಟಿಮೆಂಟ್ಗಿಂತ ಜಾಸ್ತಿ ಮಾಡಿಸ್ತು. ಆದರೆ ಅರಟ್ಟೈ ಇವತ್ತಿನ ಅಪ್ಡೇಟ್ನಿಂದ ಈಗ ಫುಲ್ ಎನ್ಕ್ರಿಪ್ಷನ್ ಇರುತ್ತೆ, ಎನ್ಕ್ರಿಪ್ಷನ್ ಬ್ಯಾಕಪ್ ಇರುತ್ತೆ, ಎನ್ಕ್ರಿಪ್ಟೆಡ್ ಗ್ರೂಪ್ ಚಾಟ್ಸ್ ಇನ್ನೂ ಕೆಲವು ದಿನಗಳಲ್ಲಿ ಬರಲಿದೆ. ಯೂನಿವರ್ಸಲ್ ಮೆಸೇಜಿಂಗ್ ಮೇಲೆ ಅವರಿನ್ನ ವರ್ಕ್ ಮಾಡ್ತಿದ್ದಾರೆ. ಇದು ಹೈಪ್ ಅಲ್ಲ, ಇದು ದೀರ್ಘಾವಧಿಯ ಗ್ರೌಂಡ್ ವರ್ಕ್. ಆ್ಯಪ್ಸ್ ಯಾವುವು ಓವರ್ನೈಟ್ ಯಶಸ್ವಿ ಆಗುವುದಿಲ್ಲ. ಟೆಲಿಗ್ರಾಮ್ಗೆ 10 ವರ್ಷ ಇರೀತು, ಇನ್ಸ್ಟಾಗ್ರಾಮ್ ನಿಧಾನವಾಗಿ ಬೆಳೀತು, ಅರಟ್ಟೈ ಈಗಾಗಲೇ ಶುರು ಆಗಿದೆ. ಹೌದು, ಅರಟ್ಟೈಗೆ ಡೌನ್ಫಾಲ್ ಆಯಿತು, ಆದರೆ ಇಂದಿನ ಘೋಷಣೆ ಪ್ರಕಾರ ಅರಟ್ಟೈ ಮತ್ತೆ ರೈಸ್ ಆಗುತ್ತೆ. ಇಂದು ರಾತ್ರಿ ಅರಟ್ಟೈ ಇತಿಹಾಸದ ಅತ್ಯಂತ ಪ್ರಮುಖ ಅಪ್ಡೇಟ್ ಆರಂಭವಾಗುತ್ತದೆ.
ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.